Hello everyone, I am Pavitra Mallikarjun. In today's session, I am going to discuss about conjunction. ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಕಂಜಂಕ್ಷನ್ ಅಂತ ಅಂದ್ರೆ ಏನು? ಎ ಕಂಜಂಕ್ಷನ್ ಇಸ್ ಅ ವರ್ಡ್ ದಟ್ ಜಾಯಿನ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಸೆಂಟೆನ್ಸಸ್ ಅಂತಂದ್ರೆ ಕಂಜಂಕ್ಷನ್ ಅನ್ನೋದು ಒಂದು ವರ್ಡ್ ಆಗಿರುತ್ತೆ. ಅದು ಯಾವ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ ವರ್ಡ್ಸ್ ಆಗಿರ್ಬೋದು ಅಥವಾ ಫ್ರೇಸಸ್ ಅಂದ್ರೂ ಕೂಡ ಒಂದೇ, ಸೆಂಟೆನ್ಸಸ್ ಅಂದ್ರೂ ಕೂಡ ಒಂದೇ. ಅಂದ್ರೆ ಫ್ರೇಸಸ್ ಅಂತ ಅಂದ್ರೆ ನಾವು ಇಫ್ ಕ್ಲಾಸ್ ಅನ್ನ ಹೇಳ್ತೀವಲ್ವಾ, ಆ ಸಮಯದಲ್ಲಿ ಕೆಲವು ಸೆಂಟೆನ್ಸ್ ಗಳೇನಿರ್ತಾವಲ್ವಾ ಅವು ಕೆಲವು ಸಲ ಪೂರ್ತಿ ಮೀನಿಂಗ್ ಅನ್ನ ಕೊಡ್ತವೆ, ಇನ್ನು ಕೆಲವು ಸಲ ಪೂರ್ತಿ ಮೀನಿಂಗ್ ಅನ್ನ ಕೊಡಲ್ಲ. ಅದನ್ನೇ ನಾವು ಫ್ರೇಸಸ್ ಅಂತ ಹೇಳಿ ಕರಿತೀವಿ. ಅಥವಾ ಸೆಂಟೆನ್ಸಸ್, ಇವುಗಳನ್ನ ಜಾಯಿನ್ ಮಾಡುವಂತಹ ಕೆಲಸ ಈ ಕಂಜಂಕ್ಷನ್ ವರ್ಡ್ಸ್ ಗಳು ಮಾಡ್ತವೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ತಗೊಂಡಿದೀನಿ ನೋಡಿ. ಐ ಲೈಕ್ ಟೀ ಅಂಡ್ ಕಾಫಿ ಅಂತ ಹೇಳಿ. ಇದ್ರ ಅರ್ಥ ಏನು? ಇದರಲ್ಲಿ ನೋಡಿ, ಐ ಲೈಕ್ ಟೀ ಅಂಡ್ ಕಾಫಿ, ನನಗೆ ಇಷ್ಟ ಟೀ ಮತ್ತೆ ಕಾಫಿ ಎರಡೂ ಕೂಡ ನನಗೆ ಇಷ್ಟ. ಈ ಎರಡು ಟೀ ಮತ್ತೆ ಕಾಫಿ ಅನ್ನೋದನ್ನ ನಾನು ಟೀ ಕಾಫಿ ಅಂತ ಅಂದ್ರೆ ಇದಕ್ಕೆ ಯಾವುದೇ ಮೀನಿಂಗ್ ಬರಲ್ಲ. ಇಲ್ಲಿ ಅಂಡ್ ಅನ್ನುವಂತಹ ಕಂಜಂಕ್ಷನ್ ಹಾಕಿದಾಗ ಮಾತ್ರ ಇದಕ್ಕೆ ಕಂಪ್ಲೀಟ್ ಮೀನಿಂಗ್ ಬರುತ್ತೆ. ಅಂದ್ರೆ ನನಗೆ ಟೀನೂ ಇಷ್ಟ, ಕಾಫಿನೂ ಇಷ್ಟ, ಇವೆರಡೂ ನನಗೆ ಇಷ್ಟ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅಂಡ್ ಅನ್ನುವಂತಹ ಕಂಜಂಕ್ಷನ್ ವರ್ಡ್ ಅನ್ನ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್, ಶಿ ಈಸ್ ಪೂರ್ ಬಟ್ ಹ್ಯಾಪಿ. ಇದು ಒಂದು ಕ್ಲಾಸ್ ಇದೆ, ಇದು ಒಂದು ವರ್ಡ್ ಇದೆ ಅಲ್ವಾ. ಈ ಕ್ಲಾಸ್ಗೆ ಈ ವರ್ಡ್ ಅನ್ನ ಜಾಯಿನ್ ಮಾಡ್ಬೇಕಾಗಿದೆ, ಅದಕ್ಕೋಸ್ಕರ ಬಟ್ ಅನ್ನುವಂತಹ ಒಂದು ಕಂಜಂಕ್ಷನ್ ವರ್ಡ್ ಅನ್ನ ತಗೊಂಡಿದ್ದೀನಿ. ಶಿ ಈಸ್ ಪೂರ್, ಒಬ್ಳು ಆಕಿ ಬಡವಿ ಆಗಿದ್ದಾಳೆ ಆದ್ರೆ ಸಂತೋಷವಾಗಿದ್ದಾಳೆ. ಇದರಲ್ಲಿ ನೋಡಿ ಎರಡು ಸೆಂಟೆನ್ಸಸ್ ನಿಮ್ಗೆ ಕಾಣಿಸ್ತಿದ್ದಾವೆ. ಇದು ಏನ್ ಮಾಡುತ್ತೆ? ಎರಡು ವರ್ಡ್ ಆಗಿರ್ಬೋದು, ಎರಡು ಸೆಂಟೆನ್ಸಸ್ ಗಳಾಗಿರ್ಬೋದು, ಒಂದು ಪೂರ್ತಿ ಮೀನಿಂಗ್ ಕೊಡುವಂತಹ ಸೆಂಟೆನ್ಸ್ ಆಗಿರ್ಬೋದು ಅಥವಾ ಅರ್ಧ ಮೀನಿಂಗ್ ಕೊಡುವಂತಹ ಸೆಂಟೆನ್ಸ್ ಗಳಾಗಿರ್ಬೋದು, ಇವುಗಳನ್ನ ಜಾಯಿನ್ ಮಾಡೋದಕ್ಕೋಸ್ಕರ ನಾವು ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. ನೋಡಿ, ಇಲ್ಲಿ ಅಂಡ್ ಮತ್ತೆ ಬಟ್ ಅನ್ನುವಂತಹ ಕಂಜಂಕ್ಷನ್ ವರ್ಡ್ಸ್ ಅನ್ನು ನಾನು ತಗೊಂಡಿದ್ದೀನಿ. ಶಿ ಈಸ್ ಪೂರ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್, ಆದ್ರೆ ಶಿ ಈಸ್ ಹ್ಯಾಪಿ ಅಂತ ಹೇಳಿ ಎರಡು ಸೆಂಟೆನ್ಸ್ ಆಗಿ ಬರಿಬಹುದು. ಶಿ ಈಸ್ ಪೂರ್ ಅನ್ನೋದು ಒಂದು ಸೆಂಟೆನ್ಸ್ ಆಯ್ತು, ಈ ಹ್ಯಾಪಿಯನ್ನ ಈ ಪೂರನ್ನ ತೆಗೆದಾಕ್ಬಿಟ್ಟು ಹ್ಯಾಪಿ ಹಾಕಿದ್ರೆ ಶಿ ಈಸ್ ಹ್ಯಾಪಿ ಅಂತ ಆಗುತ್ತೆ. ಇವೆರಡನ್ನು ಜಾಯಿನ್ ಮಾಡಿ ನಾನು ಈಸಿ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾಗಿದೆ. ಎರಡೂ ಸೆಂಟೆನ್ಸ್ ಅನ್ನು ಜಾಯಿನ್ ಮಾಡೋದಕ್ಕೋಸ್ಕರವಾಗಿ ನಾನು ಬಟ್ ಅನ್ನುವಂತಹ ಒಂದು ಕಂಜಂಕ್ಷನ್ ವರ್ಡ್ ಅನ್ನ ತಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ? ಈಗ ಟೈಪ್ಸ್ ಆಫ್ ಕಂಜಂಕ್ಷನ್ಸ್. ಕಂಜಂಕ್ಷನ್ ಅಲ್ಲಿ ಎಷ್ಟು ವಿಧಗಳಿದಾವೆ ನೋಡಿ. ಒಂದನೇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂಡ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಈ ರೀತಿಯಾಗಿ ಮೂರು ರೀತಿಯಾದಂತಹ ಕಂಜಂಕ್ಷನ್ಸ್ ಗಳು ನಮ್ಗೆ ಬರ್ತವೆ. ಈಗ ಒಂದೊಂದನ್ನು ನಾವು ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಈಗ ಕಂಜಂಕ್ಷನ್ಸ್ ನ ವಿಧಗಳಲ್ಲಿ ಮೊದಲನೇ ಕಂಜಂಕ್ಷನ್ ನ ವಿಧ ಯಾವುದು? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತಂದ್ರೇನು ನೋಡಿ. ದೀಸ್ ಜಾಯಿನ್ ಈಕ್ವಲ್ ಪಾರ್ಟ್ಸ್ ಆರ್ ಎ ಸೆಂಟೆನ್ಸಸ್. ನೋಡಿ, ಒಂದು ಸೆಂಟೆನ್ಸ್ ಅಲ್ಲಿ ಎರಡು ಪಾರ್ಟ್ಸ್ ಇರ್ತವೆ. ನಾನು ಕಂಜಂಕ್ಷನ್ ಇಂಟ್ರಪ್ಷನ್ ಕೊಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ಸ್ ನ ಮುಖಾಂತರವಾಗಿ ಒಂದು ಸೆಂಟೆನ್ಸ್ ಅನ್ನ ಎರಡು ಸೆಂಟೆನ್ಸ್ ಗಳನ್ನ ಒಂದು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಬರೆಯೋದಕ್ಕೋಸ್ಕರ ಈ ರೀತಿಯಾದಂತಹ ಕಂಜಂಕ್ಷನ್ ಅನ್ನ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಒಂದೇ ಸೆಂಟೆನ್ಸ್ ಎರಡು ಪಾರ್ಟ್ಸ್ ಇರ್ತವೆ, ಅದನ್ನ ಒಂದೇ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಬರಿಬೇಕು. ಇಲ್ಲಿ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದೀನಲ್ಲ, ಈ ಒಂದು ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡಿ ಬರ್ದಾಗ ನಾವು ಜಾಸ್ತಿ ಒಂದು ಟೈಮ್ ಅನ್ನ ತಗೊಳ್ಳೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕಂಜಂಕ್ಷನ್ ಅನ್ನ ನಾವು ಯೂಸ್ ಮಾಡ್ಕೊಳ್ತೇವೆ. ನೋಡಿ, ದೀಸ್ ಜಾಯಿನ್ ಈಕ್ವಲ್ ಪಾರ್ಟ್ಸ್ ಆರ್ ಎ ಸೆಂಟೆನ್ಸಸ್. ಅದು ಹೇಗೆ? ಈಗ ಈ ರೀತಿಯಾದಂತಹ ಕಂಜಂಕ್ಷನ್ ಅಲ್ಲಿ ಕೆಲವು ವರ್ಡ್ಸ್ ಗಳನ್ನ ನಾವು ಕಾಮನ್ ಆಗಿ ಬಳಸ್ತೇವೆ. ಇದನ್ನ ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ. ನೋಡಿ, ಅಂಡ್ ಆಗಿರ್ಬೋದು, ಬಟ್ ಆಗಿರ್ಬೋದು, ಆರ್ ಆಗಿರ್ಬೋದು, ಸೊ, ಫಾರ್, ಎಟ್, ಇವುಗಳನ್ನ ನಾವು ಕಾಮನ್ ಆಗಿ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಕಂಜಂಕ್ಷನಲ್ ವರ್ಡ್ಸ್ ಆಗಿರ್ತವೆ. ಎಕ್ಸಾಂಪಲ್ ನೋಡೋದಾದ್ರೆ, ಐ ಸ್ಟಡಿಡ್ ವೆಲ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಸೆಂಟೆನ್ಸ್, ಐ ಪಾಸ್ಟ್ ಇನ್ನೊಂದು ಪಾರ್ಟ್ ಆಫ್ ಸೆಂಟೆನ್ಸ್. ಅದನ್ನೇ ನಾನು ಹೇಳ್ಬೇಕಾದಾಗ ಐ ಸ್ಟಡಿಡ್ ವೆಲ್ ಮತ್ತೆ ಐ ಪಾಸ್ಟ್ ಎರಡೂ ಸೆಂಟೆನ್ಸ್ ಗಳಿದಾವೆ. ಇವುಗಳನ್ನ ಒಂದೇ ಸೆಂಟೆನ್ಸ್ ಮಾಡಿ ನಾನು ಟೈಮ್ ಸೇವ್ ಮಾಡಿ ಹೇಳ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಯಾವ ಕಂಜಂಕ್ಷನ್ ಅನ್ನ ಬಳಸ್ಕೊಂಡಿದ್ದೀನಿ? ಸೊ ಅನ್ನುವಂತಹ ಕಂಜಂಕ್ಷನ್. ನೋಡಿ, ಐ ಸ್ಟಡಿಡ್ ವೆಲ್, ನಾನು ತುಂಬಾ ಚೆನ್ನಾಗಿ ಓದಿದ್ದೆ, ಆದ್ರಿಂದ ಸೊ ಅನ್ನುವಂಥದ್ದು, ಆದ್ದರಿಂದ ಐ ಪಾಸ್ಟ್, ನಾನು ಎಕ್ಸಾಮ್ ನಲ್ಲಿ ಪಾಸ್ ಆದೆ ಅಂತ ಹೇಳೋದಕ್ಕೆ ಸಿಂಪಲ್ ಆಗಿ ಈ ಒಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕನ್ವೆ ಮಾಡ್ತೀನಿ. ಓಕೆ,
ಹಿ ಈಸ್ ರಿಚ್ ಬಟ್ ನಾಟ್ ಹ್ಯಾಪಿ. ಇಲ್ಲಿ ನೋಡಿ, ಹಿ ಈಸ್ ರಿಚ್ ಅನ್ನೋದು ಒಂದು ಪಾರ್ಟ್ ಆಫ್ ಸೆಂಟೆನ್ಸ್, ನಾಟ್ ಹ್ಯಾಪಿ, ಹಿ ಈಸ್ ನಾಟ್ ಹ್ಯಾಪಿ ಅಂತ ಅರ್ಥ ಮಾಡ್ಕೊಳ್ರಿ. ಹಿ ಈಸ್ ನಾಟ್ ಹ್ಯಾಪಿ ಅಂತ ಹೇಳಿ ಎರಡು ಸೆಂಟೆನ್ಸ್ ಅಥವಾ ಎರಡು ಪಾರ್ಟ್ಸ್ ಇದಾವೆ, ಇವುಗಳನ್ನ ಜಾಯಿನ್ ಮಾಡ್ಬೇಕಾಗಿದೆ. ನೋಡಿ, ಅದಕ್ಕೋಸ್ಕರ ನಾನು ಬಟ್ ಅನ್ನುವಂಥದ್ದನ್ನ ಆಡ್ ಮಾಡಿದ್ದೀನಿ. ಹೆಂಗೆ? ಹಿ ಈಸ್ ರಿಚ್, ಅವನು ತುಂಬಾ ಶ್ರೀಮಂತನಾಗಿದ್ದಾನೆ, ಆದರೆ ಅವನು ಹ್ಯಾಪಿಯಾಗಿಲ್ಲ, ಸಂತೋಷವಾಗಿ ಇಲ್ಲ ಅಂತ ಹೇಳಿ ಎರಡು ಸೆಂಟೆನ್ಸ್ ಅನ್ನ ಒಂದ್ರಲ್ಲಿನೇ ಸೇರಿಸಿ ಹೇಳ್ತಿರ್ತೀವಿ. ನಾವು ದಿನನಿತ್ಯ ಹೇಳ್ತಿರ್ತೀವಿ, ಕೆಲವರು ಶ್ರೀಮಂತ ಇದ್ರೆ ಅವನಿಗೆ ನೆಮ್ಮದಿ ಇಲ್ಲ ಬಿಡು ಅಂತ ಹೇಳಿ ಹೇಳ್ತಿರ್ತೀವಲ್ವಾ, ಅದೇ ರೀತಿಯಲ್ಲಿ ಹಿ ಇಸ್ ರಿಚ್, ಅವನು ಶ್ರೀಮಂತನಾಗಿದ್ದಾನೆ ಆದರೆ ಅವನು ಸಂತೋಷವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಈ ರೀತಿಯಾಗಿ ಎರಡೂ ಸೆಂಟೆನ್ಸ್ ಅನ್ನ ಜಾಯಿನ್ ಮಾಡಿ ಬರೆಯೋದಕ್ಕೆ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಈಗ ಎರಡನೇ ಟೈಪ್ ನೋಡೋಣ. ಓಕೆ, ಈಗ ಸೆಕೆಂಡ್ ಟೈಪ್ ಕಂಜಂಕ್ಷನ್ ಅನ್ನ ನೋಡೋದಾದ್ರೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಫಸ್ಟ್ನೇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಎರಡನೇದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಅಂದ್ರೆ ಏನು ನೋಡಿ, ದೀಸ್ ಜಾಯಿನ್ ಎ ಮೇನ್ ಕ್ಲಾಸ್ ವಿತ್ ಎ ಡಿಪೆಂಡೆಂಟ್ ಕ್ಲಾಸ್. ಮೇನ್ ಕ್ಲಾಸ್ ಅಂದ್ರೆ ಏನು, ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು? ನಾನು ಇಫ್ ಕ್ಲಾಸ್ ಅನ್ನ ಮಾಡ್ಬೇಕಾದಾಗ ಹೇಳಿದ್ದೆ, ಮೇನ್ ಕ್ಲಾಸ್ ಅಂತಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಮೀನಿಂಗ್ ಕೊಡುವಂತಹ ಸೆಂಟೆನ್ಸ್ ಇದಾಗಿರುತ್ತೆ. ಡಿಪೆಂಡೆಂಟ್ ಕ್ಲಾಸ್ ಅಂತ ಅಂದ್ರೇನು, ಒಂದು ಅಪರಿಪೂರ್ಣವಾಗಿರುವಂತಹ ಸೆಂಟೆನ್ಸ್. ಇದು ಯಾವುದೇ ಪೂರ್ತಿ ಮೀನಿಂಗ್ ಅನ್ನ ನಮ್ಗೆ ಕನ್ವೆ ಮಾಡಲ್ಲ, ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ಲೇಬೇಕಾಗುತ್ತೆ. ಓಕೆ, ಈ ರೀತಿಯಾಗಿದ್ರೆ ನಾವು ಅದನ್ನ ಡಿಪೆಂಡೆಂಟ್, ಹೆಸರೇ ತೋರಿಸಿದೆಲ್ಲ ಡಿಪೆಂಡೆಂಟ್, ಇದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಸೆಂಟೆನ್ಸ್ಗೆ, ಅದನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಮೇನ್ ಕ್ಲಾಸ್ ಅಂತ ಅಂದ್ರೆ ಒಂದು ರೀಸನ್ ಆಗಿರ್ಬೋದು ಅಥವಾ ಫುಲ್ ಮೀನಿಂಗ್ ಕೊಡುವಂತಹ ಒಂದು ಸೆಂಟೆನ್ಸ್ ಆಗಿರ್ಬೋದು. ಈ ರೀತಿಯಾಗಿರುವಂತಹ ಕ್ಲಾಸ್ ಅಥವಾ ಸೆಂಟೆನ್ಸ್. ಕ್ಲಾಸ್ ಅಂತಂದ್ರೆ ಏನಿಲ್ಲ, ಸೆಂಟೆನ್ಸ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಬರುವಂತಹ ಕಾಮನ್ ವರ್ಡ್ಸ್ ಯಾವ್ಯಾವು ಅಂತಂದ್ರೆ ಬಿಕಾಸ್, ಆಲ್ದೋ, ಇಫ್, ವೆನ್, ವೈಲ್, ಸಿನ್ಸ್. ಇಷ್ಟನ್ನ ಬರೋದು ಅಂತಂದ್ರೆ ಇಲ್ಲ, ಇನ್ನು ಬಹಳಷ್ಟು ಬರ್ತವೆ. ನಾನಿಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಪರ್ಪಸ್ಗೋಸ್ಕರ ಕೆಲವನ್ನ ಆಯ್ಕೆ ಮಾಡ್ಕೊಂಡಿದೀನಿ. ಅದರಲ್ಲೂ ಕೂಡ ಈಸಿಯಾಗಿ ನಾವು ಡೈಲಿ ಯೂಸ್ ಮಾಡುವಂತದ್ದು, ಎಕ್ಸಾಮ್ ಪರ್ಪಸ್ ತುಂಬಾ ರಿಪೀಟ್ ಆಗಿ ಕೇಳುವಂತಹ ಕ್ವಶನ್ಸ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಯಾವ್ಯಾವ ಕಾಮನ್ ಆಗಿ ಈ ಒಂದು ಕಂಜಂಕ್ಷನ್ ಗೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ನೋಡಿ, ಬಿಕಾಸ್ ಅನ್ನುವಂಥದ್ದಾಗಿರ್ಬೋದು, ಆಲ್ದೋ ಅನ್ನುವಂಥದ್ದಾಗಿರ್ಬೋದು, ಇಫ್, ವೆನ್, ವೈಲ್, ಸಿನ್ಸ್. ಈ ರೀತಿಯಾಗಿರುವಂತಹ ವರ್ಡ್ಸ್ ಗಳನ್ನ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಗಳಾಗಿ ಬಳಸ್ಕೊಳ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಐ ಸ್ಟೇಡ್ ಹೋಮ್, ನಾನು ಮನೆಯಲ್ಲೇ ಉಳ್ಕೊಂಡ್ಬಿಟ್ಟೆ. ಇಟ್ ರೈನ್ಡ್, ಮಳೆ ಬರ್ತಿತ್ತು ಅಂತ ಹೇಳಿ ಎರಡು ಸೆಂಟೆನ್ಸ್ ಗಳು ಇದಾವೆ. ಇದರಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಯಾವುದು, ಮೇನ್ ಕ್ಲಾಸ್ ಯಾವುದು ನೋಡಿ. ಐ ಸ್ಟೇಡ್ ಹೋಮ್, ವೈ ಅಂತ ಕ್ರಿಯೇಟ್ ಆಗ್ತಿದೆ ಅಲ್ವಾ ಕ್ವಶನ್. ಇಟ್ ರೈನ್ಡ್, ಅಲ್ಲಿ ಮಳೆ ಬರ್ತಿತ್ತು ಅಂದ್ರೆ ಅದು ಮೇನ್ ಕ್ಲಾಸ್ ಆಗುತ್ತೆ. ಇದರಲ್ಲಿ ಇಟ್ ರೈನ್ಡ್ ಅನ್ನುವಂಥದ್ದು ಮೇನ್ ಕ್ಲಾಸ್, ಐ ಸ್ಟೇಡ್ ಹೋಮ್ ಅನ್ನುವಂಥದ್ದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ ಅಲ್ವಾ. ನಾನು ಮನೆಯಲ್ಲೇ ಉಳ್ಕೊಳ್ಬೇಕಾಗಿತ್ತು, ಯಾಕೆ ಅಂದ್ರೆ ಬಿಕಾಸ್ ಇಟ್ ರೈನ್, ಮಳೆ ಬರ್ತಿತ್ತು, ಅದಕ್ಕೋಸ್ಕರವಾಗಿ ನಾನು ಮನೆಯಲ್ಲೇ ಉಳ್ಕೊಳ್ಬೇಕಾಯ್ತು. ಅದಕ್ಕೋಸ್ಕರ ಬಿಕಾಸ್ ಅನ್ನುವಂತಹ ವರ್ಡ್ ಅನ್ನ ನಾನು ಇಲ್ಲಿ ಚೂಸ್ ಮಾಡಿದ್ದೀನಿ. ಓಕೆ, ನೋಡಿ, ನಾನು ಮನೆಯಲ್ಲೇ ಉಳ್ಕೊಳ್ಬೇಕಾಗಿತ್ತು, ಉಳ್ಕೊಂಡಿದ್ದೆ ಯಾಕಂತಂದ್ರೆ ಅವಾಗ ಮಳೆ ಬರ್ತಾ ಇತ್ತು ಅಂತ ಹೇಳೋದಕ್ಕೋಸ್ಕರವಾಗಿ ನಾನು ಈ ಒಂದು ಕಂಜಂಕ್ಷನ್ ವರ್ಡ್ ಅನ್ನ ಬಳಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಇದರಲ್ಲಿ ಕಂಜಂಕ್ಷನ್ ವರ್ಡೇ ಇಲ್ಲ ಅನ್ಕೊಂತೀರಾ? ನೋಡಿ, ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸ್ ಬಂದಿದೆ ನಿಮಗೆ ಇಫ್ ಅನ್ನುವಂಥದ್ದು. ಓಕೆ, ಇಫ್ ಅನ್ನುವಂಥದ್ದು ಸ್ಟಾರ್ಟಿಂಗ್ ಅಲ್ಲಾದ್ರೂ ಬರ್ಬೋದು, ಮಿಡಲ್ ಅಲ್ಲಾದ್ರೂ ಕೂಡ ಬರ್ಬೋದು. ಇಲ್ಲೇ ಬರ್ಬೇಕು ಅಂತ ಯಾವುದೇ ಪ್ಲೇಸ್ಮೆಂಟ್ ಇದಕ್ಕೆ ಇಲ್ಲ. ಓಕೆ, ನೋಡಿ, ಯು ಸ್ಟಡಿ ವೆಲ್, ನೀನು ಚೆನ್ನಾಗಿ ಓದಿದ್ರೆ ಅಂತ ಹೇಳಿ. ಯು ವಿಲ್ ಪಾಸ್, ನೀನು ಪಾಸ್ ಆಗ್ತೀಯ. ನೀನು ಚೆನ್ನಾಗಿ ಓದೋದು, ನೀನು ಪಾಸ್ ಆಗುವಂತದ್ದು. ನೋಡಿ, ಯು ವಿಲ್ ಪಾಸ್ ಇಫ್ ಯು ಸ್ಟಡಿ ವೆಲ್. ಇಫ್ ಅನ್ನೋಂಥದ್ದೇನು, ಒಂದು ವೇಳೆ ನೀನು ಚೆನ್ನಾಗಿ ಓದ್ಕೊಂಡ್ರೆ ಅಲ್ವಾ. ಇಲ್ಲಿ ನೋಡಿ, ಮತ್ತೆ ಇನ್ನ ಏನಾದ್ರೂ ಬೇಕಾಗಿದೆ ಅಲ್ಲ ಇದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಅದೇ ಯು ವಿಲ್ ಪಾಸ್. ನೀನು ಒಂದು ವೇಳೆ ಚೆನ್ನಾಗಿ ಓದಿದ್ರೆ ನೀನು ಪಾಸ್ ಆಗ್ತೀಯ. ಚೆನ್ನಾಗಿ ಓದಿದ್ರೆ ಅಂತ ಹೇಳಿ ಕಟ್ ಮಾಡ್ಬಿಟ್ರೆ ಅದು ಕಂಪ್ಲೀಟ್ ಮೀನಿಂಗ್ ಕೊಡುವಂತಹ ಸೆಂಟೆನ್ಸ್ ಆಗಲ್ಲ. ಇದನ್ನ ನಾವು ಕಂಪಲ್ಸರಿಯಾಗಿ ಹೇಳ್ಬೇಕಾಗುತ್ತೆ. ಅದನ್ನೇ ನಾನು ಮೇನ್ ಕ್ಲಾಸ್ ಮತ್ತೆ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳಿದ್ದು. ಇದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ, ಇದು ಮೇನ್ ಕ್ಲಾಸ್ ಆಗಿದೆ. ಅರ್ಥ ಆಯ್ತಲ್ಲ? ಇದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್.
ಈಗ ಉಳಿದಿರೋದು ಇನ್ನ ಒಂದು ಯಾವುದು ಕೋರಿಲೇಟಿವ್ ಕಂಜಂಕ್ಷನ್, ಅದನ್ನ ನೋಡೋಣ. ಈಗ ನೋಡಿ ಥರ್ಡ್ ಒನ್ ಕೋರಿಲೇಟಿವ್ ಕಂಜಂಕ್ಷನ್. ಕೋರಿಲೇಟಿವ್ ಅಂತ ಅಂದ್ರೇನು? ದೀಸ್ ವರ್ಡ್ಸ್ ಇನ್ ಪೇರ್ಸ್, ಈ ಒಂದು ಪದಗಳು ಯಾವಾಗ್ಲೂ ನಮಗೆ ಜೊತೆ ಜೊತೆಯಾಗಿನೇ ಬರ್ತವೆ. ಆ ರೀತಿಯಾಗಿರುವಂತಹ ಪದಗಳೇ ನಮಗೆ ಕೋರಿಲೇಟಿವ್ ಕಂಜಂಕ್ಷನ್ಸ್. ಈ ರೀತಿಯಾಗಿರುವಂತಹ ಪದಗಳು ಸೆಂಟೆನ್ಸ್ ನಲ್ಲಿ ಈ ಎರಡು ಜೊತೆಗೆ ಬರ್ತವೆ. ಇದರಲ್ಲಿ ಒಂದು ಬಂದು ಇನ್ನೊಂದು ಬಂದಿಲ್ಲ ಅಂದ್ರೆ ಆ ಸೆಂಟೆನ್ಸ್ ರಾಂಗ್ ಆಗಿರ್ತದೆ. ಅದು ಸ್ಟ್ರಕ್ಚರ್ ಪ್ರಕಾರವಾಗಿ ಇಲ್ಲ ಅಂತ ಹೇಳಿ ಅರ್ಥ. ಇದರಲ್ಲಿ ಕಾಮನ್ ಆಗಿ ಬಳಸುವಂತಹ ಪೇರ್ಸ್ ಯಾವ್ಯಾವು? ವರ್ಡ್ಸ್ ಅಂತ ಇಲ್ಲ, ನಾನು ಪೇರ್ಸ್ ಅಂತಿದ್ದೀನಿ. ಅಂದ್ರೆ ಯಾಕೆ ಅಂತಂದ್ರೆ ಇವು ಜೊತೆ ಜೊತೆಯಾಗಿನೇ ಬಳಕೆಯಾಗುವಂತಹ ಒಂದು ಪದಗಳಾಗಿರ್ತವೆ. ಅದಕ್ಕೋಸ್ಕರವಾಗಿ ನೋಡಿ, ಐದರ್ ಆರ್, ನೈದರ್ ನಾರ್, ಬೋತ್ ಅಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್ ಅಂತ ಹೇಳಿ. ನೋಡಿ, ಐದರ್ ಆರ್ ಅಂತಂದ್ರೇನು? ಇಲ್ಲದೆ ಇದ್ರೆ ಅಥವಾ ಅಂತ ಹೇಳಿ. ನೈದರ್ ನಾರ್ ಅಂತಂದ್ರೆ ಇಲ್ಲ ಇಲ್ಲ ಅಂತ ಹೇಳಿ ನೆಗೆಟಿವ್ ಮೀನಿಂಗ್ ಅನ್ನ ಕೊಡುತ್ತೆ. ಬೋತ್ ಅಂಡ್ ಅಂತ ಅಂದ್ರೆ ಬೋತ್ ಜೊತೆಗೆ ಮತ್ತೆ ಮತ್ತು ಅಂತ ಹೇಳ್ಬಿಟ್ಟು. ನಾಟ್ ಓನ್ಲಿ ಇದು ಅಲ್ಲದೆ, ಬಟ್ ಆಲ್ಸೋ ಅದು ಕೂಡ ಅಂತ ಹೇಳಿ ಹೇಳ್ತೀವಿ. ವೆದರ್ ಅಂತ ಅಂದ್ರೆ ಇದೆಯೇ, ಆರ್ ಅಂತಂದ್ರೆ ಅಥವಾ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ನೋಡಿ, ಐದರ್ ಆರ್, ನೈದರ್ ನಾರ್, ಬೋತ್ ಅಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್. ಇವುಗಳನ್ನ ನಾವು ಸೆಂಟೆನ್ಸ್ ಗಳನ್ನ ಓದ್ಬೇಕಾದಾಗ ಜೊತೆ ಜೊತೆಯಾಗೆ ಬಳಸ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಗಳು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿನೇ ತುಂಬಾ ಸಿಗ್ತವೆ. 8th 9th 10th ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಏನಿದಾವಲ್ವಾ ಅದರಲ್ಲಿ, ಹೈಸ್ಕೂಲ್ ಇಂಗ್ಲಿಷ್ ಬುಕ್ ನಲ್ಲಿ ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಸಿಗ್ತವೆ. ಈ ರೀತಿಯಾಗಿರುವಂತಹ ವರ್ಡ್ಸ್ ಕಂಡ ತಕ್ಷಣ ನೀವು ನಿಮ್ಮ ಟೀಚರ್ ಕ್ಲಾಸ್ ಮಾಡ್ಬೇಕಾದಾಗ ಅವುಗಳಿಗೆ ಅಂಡರ್ಲೈನ್ ಮಾಡ್ಕೊಳ್ಳೋ ಮುಖಾಂತರವಾಗಿ ನೀವು ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಕೆಲವು ಎಕ್ಸಾಂಪಲ್ಸ್ ಗಳ ಮುಖಾಂತರವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ನೋಡಿ, ಫಸ್ಟ್ನೇ ಎಕ್ಸಾಂಪಲ್, ಐದರ್ ಯು ಕಮ್ ಆರ್ ಐ ವಿಲ್ ಗೋ. ಎರಡನೇ ಎಕ್ಸಾಂಪಲ್, ಶಿ ಈಸ್ ಬೋತ್ ಸ್ಮಾರ್ಟ್ ಅಂಡ್ ಕೈಂಡ್. ಮೂರನೇ ಎಕ್ಸಾಂಪಲ್, he is not only a teacher but also a writer. Fourth one, neither Ram or Ravi is present ಅಂತ ಹೇಳಿ ತಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಈ ಒಂದು ಸೆಂಟೆನ್ಸ್ ಅಲ್ಲಿ ಇರುವಂತಹ ಕಂಜಂಕ್ಷನ್ಸ್ ಯಾವ್ಯಾವು? ಐದರ್ ಆರ್. ಇದರ ಮೀನಿಂಗ್ ಏನ್ ನೋಡೋಣ. ಐದರ್ ಯು ಕಮ್, ನೀನು ಒಂದು ವೇಳೆ ಬರ್ದೇ ಇದ್ರೆ. ಐದರ್ ಅಂತಂದ್ರೇನು? ಒಂದ್ ವೇಳೆ ಅಥವಾ ಇಲ್ಲವಾದ್ರೆ. ನೀನು ಬರ್ದೇ ಇದ್ರೆ ಇದು ನೆಗೆಟಿವ್ ಮೀನಿಂಗ್ ಅನ್ನೇ ಕೊಡುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ. ನಾನ್ ನೆಗೆಟಿವ್ ವರ್ಡ್ಸ್ ಅಂತ ಹೇಳ್ಬಿಟ್ಟು ಕ್ವಶನ್ ಟ್ಯಾಗ್ ಅಲ್ಲಿ ಬರ್ಸಿದೀನಿ. ನೀವು ಒಂದ್ ವೇಳೆ ನೋಡಿಲ್ಲ ಅಂತಂದ್ರೆ ಆ ಕ್ವಶನ್ ಟ್ಯಾಗ್ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಈ ಟಾಪಿಕ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಕೆಲವು ನಮ್ಗೆ ಪಾಸಿಟಿವ್ ವರ್ಡ್ಸ್ ಆಗಿ ಕಾಣ್ತವೆ, ಅದರ ಮೀನಿಂಗ್ ನೆಗೆಟಿವ್ ಆಗಿರುತ್ತೆ ಅನ್ನೋದು ಗೊತ್ತಿರ್ಬೇಕು. ಐದರ್ ಯು ಕಮ್, ನೀನು ಒಂದ್ ವೇಳೆ ಬರ್ದೇ ಇದ್ರೆ, ಆರ್ ಐ ವಿಲ್ ಗೋ, ಅಥವಾ ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳ್ಬಿಟ್ಟು. ಶಿ ಈಸ್ ಬೋತ್ ಸ್ಮಾರ್ಟ್ ಅಂಡ್ ಕೈಂಡ್. ಇಲ್ಲಿ ನೋಡಿ, ಬೋತ್ ಮತ್ತೆ ಅಂಡ್, ಅವಳು ಎರಡೂ ಗುಣಗಳನ್ನ ಹೊಂದಿದ್ದಾಳೆ. ಒಂದು ಸ್ಮಾರ್ಟ್, ಬುದ್ಧಿವಂತಳು ಕೂಡ ಆಗಿದ್ದಾಳೆ. ಕೈಂಡ್, ದಯಾಳು ಕೂಡ ಆಗಿದ್ದಾಳೆ. ಈ ಕಂಜಂಕ್ಷನ್ ವರ್ಡ್ಸ್ ಗಳು ಈ ಒಂದು ಎರಡು ಮೀನಿಂಗ್ ಅನ್ನ ಕೊಡುತ್ತೆ. ಇವಳಿಗೆ ಎರಡು ಗುಣಗಣಗಳನ್ನ ಹೇಳ್ಬೇಕಾಗಿದೆ. ಶಿ ಈಸ್ ಹಿ ಈಸ್ ನಾಟ್ ಓನ್ಲಿ ಎ ಟೀಚರ್. ಅವನು ಕೇವಲ ಟೀಚರ್ ಮಾತ್ರನೇ ಆಗಿಲ್ಲ, ಬಟ್ ಆಲ್ಸೋ ಎ ರೈಟರ್. ಏನೇನಾಗಿದ್ದಾನೆ ಅವನು? ಟೀಚರ್ ಕೂಡ ಆಗಿದ್ದಾನೆ, ರೈಟರ್ ಕೂಡ ಆಗಿದ್ದಾನೆ. ಹಿ ಈಸ್ ನಾಟ್ ಓನ್ಲಿ ಎ ಟೀಚರ್, ಅವನು ಕೇವಲ ಟೀಚರ್ ಮಾತ್ರ ಆಗಿಲ್ಲ, ಬಟ್ ಆಲ್ಸೋ ಎ ರೈಟರ್, ಬರಹಗಾರ ಕೂಡ ಆಗಿದ್ದಾನೆ. ನೈದರ್ ರಾಮ್ ಆರ್ ರವಿ ಈಸ್ ಪ್ರೆಸೆಂಟ್. ಇಲ್ಲಿ ಈಸ್ ಅಂತ ತಗೊಂಡಿದ್ದೀನಿ. ಇದು ನಿಮಗೆ ಯಾವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾನು ಮಾಡಿರುವಂತಹ 10th ಕ್ಲಾಸ್ ಅನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಈ ಒಂದು ಈಸ್ ಯಾಕೆ ತಗೊಂಡಿದ್ದೀನಿ, ಇಲ್ಲಿ ಇಬ್ರು ಬಂದಿದಾರಲ್ಲ, ಹಂಗಾದ್ರೆ ಆರ್ ಬರ್ಬೇಕಿತ್ತಲ್ಲ ಅಂತ ಕೇಳ್ಬೋದು. ಇದು ಕ್ಲಿಯರ್ ಆಗ್ಬೇಕಂದ್ರೆ ನೀವು 10th ಕ್ಲಾಸ್ ಅನ್ನ ಕೇಳಿ. ಓಕೆ, ನೈದರ್ ನಾರ್ ಅನ್ನುವಂಥದ್ದು ಈ ಒಂದು ಸೆಂಟೆನ್ಸ್ ಅಲ್ಲಿ ಇರುವಂತಹ ಕೋರಿಲೇಟಿವ್ ಕಂಜಂಕ್ಷನ್ಸ್. ನೈದರ್ ರಾಮ್, ರಾಮ್ ಕೂಡ ಇಲ್ಲ, ರವಿನೂ ಇಲ್ಲ, ಇಬ್ರು ಇಲ್ಲ ಕ್ಲಾಸ್ ಅಲ್ಲಿ, ಅವರಿಬ್ರು ಅಬ್ಸೆಂಟ್ ಆಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರನೇ ನೈದರ್ ರಾಮ್ ಆರ್ ರವಿ ಈಸ್ ಪ್ರೆಸೆಂಟ್ ಅಂತ ಹೇಳಿ ಕೊಟ್ಟಿದ್ದೀನಿ. ಅಂದ್ರೇನು? ಕ್ಲಾಸ್ ಅಲ್ಲಿ ರಾಮು ಇಲ್ಲ, ರವಿನೂ ಇಲ್ಲ, ಇಬ್ರು ಪ್ರೆಸೆಂಟ್ ಇಲ್ಲ ಅಂತ ಹೇಳೋದಕ್ಕೆ ಈ ಒಂದು ವರ್ಡ್ ಅನ್ನ ತಗೊಂಡಿದ್ದೀನಿ. ಇಷ್ಟು ನಿಮಗೆ ಕಂಜಂಕ್ಷನ್ಸ್ ನ ಟೈಪ್ಸ್ ಆದ್ವು. ಈಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಕೆಲವು ಎಕ್ಸಾಂಪಲ್ಸ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡಿ.
ಕಂಜಂಕ್ಷನ್ಸ್ ಮೇಕ್ ಸೆಂಟೆನ್ಸಸ್ ಸ್ಮೂತ್ ಅಂಡ್ ಮೀನಿಂಗ್ಫುಲ್. ಈ ಕಂಜಂಕ್ಷನ್ಸ್ ಏನ್ ಮಾಡ್ತವೆ, ನಾವು ಒಂದು ಸೆಂಟೆನ್ಸ್ ಅನ್ನ ಕನ್ವೆ ಮಾಡ್ಬೇಕಾದಾಗ, ಈಗ ನಾನು ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೆ, ಬೇರೆ ಬೇರೆ ಆಗಿರುವಂತಹ ಸೆಂಟೆನ್ಸ್ ಗಳನ್ನ ಬಿಡಿ ಬಿಡಿಯಾಗಿ ಹೇಳ್ಕೊಂತ ಹೋದ್ರೆ ತುಂಬಾ ಟೈಮ್ ಮತ್ತೆ ಅದು ಎಫೆಕ್ಟಿವ್ ಸೆಂಟೆನ್ಸ್ ಆಗಿ ಇರಲ್ಲ. ಅದೇ ಕಂಜಂಕ್ಷನ್ಸ್ ನ ಆಡ್ ಮಾಡಿ ಹೇಳಿದಾಗ ತುಂಬಾ ಎಫೆಕ್ಟಿವ್ ಇರ್ತದ, ಕೇಳೋರ್ಗೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂತಹ ಸೆಂಟೆನ್ಸ್ ಗಳು ಅವಾಗಿ ಕನ್ವರ್ಟ್ ಆಗ್ತವೆ ಅಂತ ಹೇಳ್ಬಿಟ್ಟು. ದೇ ಹೆಲ್ಪ್ ಟು ಕನೆಕ್ಟ್ ಐಡಿಯಾಸ್ ಕ್ಲಿಯರ್ಲಿ. ನಮ್ಮಲ್ಲಿರುವಂತಹ ಐಡಿಯಾಸ್ ಅನ್ನ ಕ್ಲಿಯರ್ ಆಗಿ ಕನ್ವೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ, ಇದಕ್ಕೆ ನೀವು ಆನ್ಸರ್ ಮಾಡಿ ನನಗೆ ಕಮೆಂಟ್ ನ ಮೂಲಕ ತಿಳಿಸಿದ್ರೆ ಈ ಕ್ಲಾಸ್ ನನಗೆ ಅರ್ಥ ಆಯ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ನ ಮುಖಾಂತರವಾಗಿ ತಿಳಿಸಿದ್ರೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.